ಇದು 3 ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ. ಈ ವ್ಯಾಕ್ಸಿನೇಷನ್ ಯಾವುದಂದರೆ ಫಸ್ಟ್ F1 ಮಾಡ್ತೀನಿ, IBD ಮಾಡ್ತೀನಿ, ಲೊಸೋಟ ಮಾಡ್ತೀನಿ. ಇದಾದ ನಂತರ ಇವತ್ತಿನ ಯಾರು ಹೇಳ್ಬೋದು ನಾನು ವ್ಯಾಕ್ಸಿನೇಷನ್ ಮಾಡ್ತೀನಿ ಅಂತ, ನನ್ನ ಹತ್ರ ವ್ಯಾಕ್ಸಿನೇಷನ್ ಮಾಡಿರೋ ಅಷ್ಟು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಸುಮ್ಮನೆ ಯಾರೋ ಬಂದು ವ್ಯಾಕ್ಸಿನೇಷನ್ ಮಾಡಲ್ಲ ನಂದೊಂದು. ಇದು ಬಂದುಬಿಟ್ಟು ಕಾವೇರಿ ತಳಿ, ಇಲ್ಲಿ ನಾನು ಸಾಕಿರೋದು. ಇಲ್ಲಿ ಬಂದುಬಿಟ್ಟು 6,500 ಮರಿ ಇದೆ. ಈ 6,500 ಮರಿ ಇದು 14ನೇ ದಿವಸದ ಮರಿ ಆಗಲೇ. ಈ ಮರಿನ ನಾನೇನು ಮಾಡ್ತೀನಿ, 1 ತಿಂಗಳು ಸಾಕಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಡ್ತೀನಿ. ಇಷ್ಟು ರೈತರಿಗೆ ಇದೊಂದು ನಾನು ಪ್ರಾಮಿಸ್ ಮಾಡ್ತೀನಿ ಅಂದರೆ, ಮೊಟ್ಟೆನೂ ನಾನೇ ತಗೋತೀನಿ. ಮೊಟ್ಟೆ ಮುಗಿದಾದ ನಂತರ ಮೊಟ್ಟೆ ಇಟ್ಟು ನೆಕ್ಸ್ಟ್ ಏನು 1.5 ವರ್ಷ ಆದಮೇಲೆ ಕೋಳಿಗಳನ್ನು ನಾನೇ ಬೈಬ್ಯಾಕ್ ಮಾಡ್ಕೋತೀನಿ. 1 ತಿಂಗಳು ತೊಗೊಂಡು ಅಲ್ಲಿಂದ ಇನ್ನು 3.5 ತಿಂಗಳಿಗೆ 4.5ನೇ ತಿಂಗಳಿಗೆ ಇದು ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 4.5ನೇ ತಿಂಗಳಿಂದ 1.5 ವರ್ಷ ಮೊಟ್ಟೆ ನಾನು ಏನು ಹೇಳಿದೆ ಏನು 80%ವರೆಗೂ ಮೊಟ್ಟೆ ಬರುತ್ತೆ. ಈಗ 1,000 ಕೋಳಿ ಸಾಕಿದ್ರೆ 800 ಮೊಟ್ಟೆವರೆಗೂ ಬರುತ್ತೆ. ಹಾಗೆ 1.5 ವರ್ಷ ಮೊಟ್ಟೆ ಬರುತ್ತೆ. 1.5 ವರ್ಷದ ನಂತರನೂ ಮೊಟ್ಟೆ ಬರುತ್ತೆ. ಆದರೆ ಫೀಡ್ ಜಾಸ್ತಿ ತಿನ್ನುತ್ತೆ, ಮೊಟ್ಟೆ ಕಮ್ಮಿ ಮಾಡುತ್ತೆ. ಸರ್ ಕಾವೇರಿ ಕೋಳಿ ಮೊಟ್ಟೆ ಇದು ಕ್ರಾಸ್ ಫೀಡು ಮೊಟ್ಟೆ ಏನಾದರೂ ಫಾರಮ್ ಮೊಟ್ಟೆ ಥರ ಬರುತ್ತಾ ಇದಕ್ಕೆ? ಇಲ್ಲ, ಇದು ನೀವು ತಿಳ್ಕೊಂಡ್ರೆ ತಪ್ಪು. ಕಾವೇರಿ ಮೊಟ್ಟೆಗೂ ನಾಟಿ ಮೊಟ್ಟೆಗೂ ನೋ ಡಿಫ್ರೆನ್ಸ್. ಸರ್ ನಮಸ್ತೆ, ನನ್ನ ಹೆಸರು ವೇಣು. ನಂದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು, ತಿಪ್ಟೂರು ಹತ್ರ ನನ್ನ ಫಾರ್ಮ್ ಇದೆ. ನನ್ನ ಒಂದು ಪರಿಚಯ ಬಂದುಬಿಟ್ಟು, ನಾನು ಸುಮಾರು ಒಂದು 5-6 ವರ್ಷದಿಂದ ಈ ಕೋಳಿ ಉದ್ಯಮದಲ್ಲಿದ್ದೀನಿ. ಕೋಳಿ ಉದ್ಯಮ ಅಂದರೆ ಕೋಳಿ ಸಾಕಾಣಿಕೆ ಒಂದು ತರಬೇತಿ ಕೊಡೋದು, ಮತ್ತು 1 ತಿಂಗಳು ಅಂದರೆ 1 ದಿವಸದ ಮರಿನೂ ಕೊಡ್ತೀನಿ, 1 ತಿಂಗಳು ಮರಿನೂ ಕೊಡ್ತೀನಿ. ನಾನು ರೈತರುಗಳಿಗೆ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ಸರಿಯಾದ ಉತ್ತಮ ರೀತಿಯ ಮರಿಗಳು ರೈತರುಗಳಿಗೆ ಸಿಗ್ತಾ ಇಲ್ಲ. ಕೋಳಿ ಉದ್ಯಮ ಲಾಸ್ ಅಂತಾರೆ. ಈಗ ನನ್ನಲ್ಲಿ ಕೆಲವು ರೈತರ ಹತ್ರ ಕರ್ಕೊಂಡು ಹೋಗ್ತೀನಿ, ಅದು ನಿಮಗೆ ನಾನು ಅದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮುಂದಿನ ನಾನು ವೀಡಿಯೋದಲ್ಲಿ. ನನ್ನ ಈ ಒಂದು ಏನು ಕೋಳಿ ಉದ್ಯಮ ಯಾಕೆ ಲಾಸ್ ಆಗುತ್ತೆ ಅಂದರೆ, ಸರಿಯಾದ ಮಾಹಿತಿ ಇರಲ್ಲ, ಸರಿಯಾದ ಕಡೆ ಒಂದು ಮರಿ ತಂದಿರಲ್ಲ, ಸರಿಯಾದ ವ್ಯಾಕ್ಸಿನೇಷನ್ ಆಗಿರಲ್ಲ. ಹೀಗೆ ನಾವು ಯಾವುದೇ ಒಂದು ಮಾಹಿತಿ ಇಲ್ಲದೆ ಕೋಳಿ ಮರಿನ ತಂದುಬಿಟ್ಟು ಸಾಕೊಂಡು ಇದಾದರೆ ಲಾಸ್ ಆಗುತ್ತೆ. ಸರಿಯಾದ ಒಂದು ಉತ್ತಮವಾದ ರೀತಿಯಲ್ಲಿ ಮರಿಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇ ಬ್ರೂಡಿಂಗ್ನ ಸ್ಟಾರ್ಟ್ ಮಾಡಿಸಿದ್ದೀನಿ. ಈಗ ನಾನೇ ಮುಂದೆ ನಿಂತ್ಕೊಂಡು ನಾನೇ ಬ್ರೂಡಿಂಗ್ನ ಮಾಡ್ತಾ ಇದ್ದೀನಿ. ಬ್ರೂಡಿಂಗ್ ಅಂದರೆ ಯಾವ ಥರ ಅಂದರೆ, ನಾನು 1 ದಿನದ ಮರಿ ತರ್ತೀನಿ. 1 ದಿನದ ಮರಿ ತಂದು ಅದಕ್ಕೆ 1 ದಿನ ಮರಿ ತರುವಾಗಲೇ ನಾನು ಮೆರಾಕ್ಸ್ ಅಂತ ಒಂದು ವ್ಯಾಕ್ಸಿನೇಷನ್ ಮಾಡಿಸಿರ್ತೀನಿ. ಅದಾದ ನಂತರ 30 ದಿನ ನನ್ನ ಹತ್ರನೇ ಬ್ರೂಡಿಂಗಲ್ಲಿರುತ್ತೆ. ಏನು ಒಂದು ಕೋಳಿ ಎಷ್ಟು ಈಟಲ್ಲಿರಬೇಕು ಅಂದರೆ ಇದು ಮರಿ ಅಂದರೆ ತಾಯಿ ಕೋಳಿ ಇಲ್ದಲೇ ನಾವು ಮರಿನ ಸಾಕೋದಿದು. ಹಾಗಾಗಿ ಇದನ್ನು ನಾನು ಗ್ಯಾಸ್ ಬ್ರೂಡಿಂಗ್ ಮಾಡ್ತೀನಿ, ಮತ್ತು ಲೈಟ್ ಕರೆಂಟ್ನ ಕೊಟ್ಟು ಅದನ್ನು ಶಾಖದಲ್ಲಿ 30 ದಿನ ಬ್ರೂಡಿಂಗ್ ಮಾಡಿ ಅದಾದ ನಂತರ ರೈತರುಗಳಿಗೆ ಕೊಡ್ತೀನಿ. ಇದ್ರ ಜೊತೆ ಈ 30 ದಿವಸದೊಳಗೆ ನಾನು ಏನು ಪ್ರೋಸೆಸ್ ಮಾಡ್ತೀನಿ ಅಂದರೆ, ಒಂದು 4 ವ್ಯಾಕ್ಸಿನೇಷನ್ ಬರುತ್ತೆ. 4 ವ್ಯಾಕ್ಸಿನೇಷನ್ ಯಾವ ಥರ ಅಂದರೆ, ಒಂದು ಮೊದಲನೇದು 7ನೇ ದಿವಸಕ್ಕೆ 1 ವ್ಯಾಕ್ಸಿನೇಷನ್ ಮಾಡ್ತೀನಿ, 14ನೇ ದಿವಸಕ್ಕೆ 1 ವ್ಯಾಕ್ಸಿನೇಷನ್ ಮಾಡ್ತೀನಿ, ಮತ್ತು 21 ದಿವಸಕ್ಕೆ 1 ವ್ಯಾಕ್ಸಿನೇಷನ್. ಇದು 3 ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ. ಈ ವ್ಯಾಕ್ಸಿನೇಷನ್ ಯಾವುದಂದರೆ, ಫಸ್ಟ್ F1 ಮಾಡ್ತೀನಿ, IBD ಮಾಡ್ತೀನಿ, ಲೊಸೋಟ ಮಾಡ್ತೀನಿ. ಇದಾದ ನಂತರ ಇವತ್ತಿನ ಯಾರು ಹೇಳ್ಬೋದು ನಾನು ವ್ಯಾಕ್ಸಿನೇಷನ್ ಮಾಡ್ತೀನಿ ಅಂತ, ನನ್ನ ಹತ್ರ ವ್ಯಾಕ್ಸಿನೇಷನ್ ಮಾಡಿರೋ ಅಷ್ಟು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಸುಮ್ಮನೆ ಯಾರೋ ಬಂದು ವ್ಯಾಕ್ಸಿನೇಷನ್ ಮಾಡಲ್ಲ. ನಾನು SR ಫೀಡು ಯಾವುದು ತುಮಕೂರಿನಲ್ಲಿ ನಂದೊಂದು ತಿಪ್ಟೂರಿನಲ್ಲಿ ಒಂದು SR ಫೀಡು ಪೌಲ್ಟ್ರಿ ಫೀಡ್ದು ನಂದೊಂದು ಪೌಲ್ಟ್ರಿ ಮತ್ತು ಕ್ಯಾಟಲ್ ಫೀಡ್ದು ಒಂದು ಶಾಪ್ ಇದೆ. ನನ್ನ SR ಡಾಕ್ಟ್ರು ಏನು ಪೌಲ್ಟ್ರಿಯವರು ಒಬ್ಬರು ಡಾಕ್ಟ್ರು ಬಂದು ನಿಂತ್ಕೊಂಡು 7 ಡೇಸ್ದು 14 ಡೇಸ್ದು 21 ಡೇಸ್ದು ವ್ಯಾಕ್ಸಿನೇಷನ್ ಮಾಡಿಕೊಡ್ತಾರೆ. ಸುಮ್ಮನೆ ನಾನು ವ್ಯಾಕ್ಸಿನೇಷನ್ ಮಾಡಿಸ್ತೀನಿ ಅಂತಲ್ಲ, ಅಷ್ಟಕ್ಕೂ ನಾನು ರೆಕಾರ್ಡ್ನ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋತೀನಿ. ಡಾಕ್ಯುಮೆಂಟ್ ಇಟ್ಕೊಂಡೆ ನಾನು ಮಾಡೋದು. ನೆಕ್ಸ್ಟ್ ಯಾರೇ ಬಂದು ನೀವು ಯಾವುದೇ ರೈತರು ಬಂದು ಸರ್ ಇದು ವ್ಯಾಕ್ಸಿನೇಷನ್ ಆಗಿದೆ ಅಂದರೆ, ಖಂಡಿತ ನಾನು ವ್ಯಾಕ್ಸಿನೇಷನ್ಗೆ ಅದಕ್ಕೆ ಡಾಕ್ಯುಮೆಂಟ್ ತೋರಿಸ್ತೀನಿ. ವಿತ್ ಪ್ರೂಫ್ ಇರುತ್ತೆ ನನ್ನ ಹತ್ರ ಏನೋ ವ್ಯಾಕ್ಸಿನೇಷನ್ ಆಗಿರೋದು. ನೀವು 7 ಡೇಸ್ದು 14 ಡೇಸ್ದು 21 ಡೇಸ್ದು ಎಲ್ಲ ಡಾಕ್ಯುಮೆಂಟ್ನ ಇದನ್ನು ನಾನು ಲೆಡ್ಜರ್ನಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀನಿ. ಇದು ಬಂದುಬಿಟ್ಟು ಕಾವೇರಿ ತಳಿ, ಇಲ್ಲಿ ನಾನು ಸಾಕಿರೋದು. ಇಲ್ಲಿ ಬಂದುಬಿಟ್ಟು 6,500 ಮರಿ ಇದೆ. ಈ 6,500 ಮರಿ ಇದು 14ನೇ ದಿವಸದ ಮರಿ ಆಗಲೇ. ಈ ಮರಿನ ನಾನೇನು ಮಾಡ್ತೀನಿ, 1 ತಿಂಗಳು ಸಾಕಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಡ್ತೀನಿ. ನಾನು ರೈತರಿಗೆ 30 ದಿವಸಕ್ಕೆ ಮರಿ ಕೊಡ್ತೀನಿ. 31ನೇ ದಿವಸಕ್ಕೆ 30 ದಿವಸ ನನ್ನ ಹತ್ರನೇ ಮರಿ ಇರುತ್ತೆ. 30 ದಿವಸ ಆದ ನಂತರ 31ನೇ ದಿವಸಕ್ಕೆ ನಾನು ರೈತರಿಗೆ ಮರಿ ಕೊಟ್ಟರೆ, ನಂತರ ಆ ರೈತರು ಯಾವ ಥರ ಇದು ಮಾಡ್ಕೋಬೇಕು ಅದಕ್ಕೆ ಸಂಪೂರ್ಣವಾದ ಮಾಹಿತಿ ನಾನು ಕೊಡ್ತೀನಿ. ಮರಿ ಕೊಟ್ಬಿಟ್ಟು ನಾನು ಸುಮ್ಮನೆ ಆಗೋದಿಲ್ಲ. ಮರಿ ಕೊಟ್ಟು ಇನ್ನು ಪೂರ್ತಿ ಆ 1.5 ವರ್ಷ 2 ವರ್ಷ ಏನು ಜರ್ನಿ ಇರುತ್ತೆ ಅಷ್ಟು ಆ ಜರ್ನಿಲಿ ನಾನು ಅವ್ರ ಜೊತೆನೇ ಇರ್ತೀನಿ. ಯಾವುದೇ ಕಾಯಿಲೆ ಬರ್ಬೋದು, ಇಲ್ಲ ಅದು ಮೊಟ್ಟೆ ನಮ್ಮಲ್ಲಿ ಕಾಯಿಲೆ ಬಂದಾಗ ಡಾಕ್ಟ್ರು ಸ್ಪೆಷಲಿಟೀಸ್ ಇದೆ. ನನ್ನ ಕಡೆಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟ್ರ್ ಕಳಿಸ್ಕೊಡ್ತೀನಿ. ಇದ್ರ ಜೊತೆ ಇದಕ್ಕೆ ಯಾವುದು ಉತ್ತಮವಾದ ಒಂದು ಪೌಲ್ಟ್ರಿ ಫೀಡು ನನ್ನದೇ ಇದೆ. ನಾನು ಪೌಲ್ಟ್ರಿ ಫೀಡ್ ಕಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆ ಡಾಕ್ಟ್ರ್ ಯಾವುದೇ ಕಾಯಿಲೆ ಬಂದು ನಮ್ಮ ಡಾಕ್ಟ್ರೇ ಅವರೇ ವಿಸಿಟ್ ಮಾಡಿ, ಯಾವುದೇ ಥರದ ಖರ್ಚಿರಲ್ಲ. ಅಂದರೆ ರೈತರುಗಳಿಗೆ ಯಾವುದೂ ಹೊರೆ ಆಗಲ್ಲ. ಅಲ್ಲಿ ಅವ್ರು ಏನು ಬರ್ಕೊಡೋ ಮೆಡಿಷನ್ ಮಾತ್ರ ಕೊಡಿ, ಡಾಕ್ಟ್ರ್ ಫೀಸ್ ಏನಿರಲ್ಲ ನನ್ನ ಕಡೆಯಿಂದ ಫ್ರೀ ಇರುತ್ತೆ. ಇದ್ರ ಜೊತೆ ಬಂದುಬಿಟ್ಟು ಅವರು ರೈತರು ಯಾವ ಥರ ಮಾಡ್ಕೋಬೇಕು ಅಂದರೆ, 30 ದಿವಸ ತಗೊಂಡೋಗಿ ಆದ ನಂತರ ಅದನ್ನು ಶೆಡ್ನ ನೀಟಾಗಿ ರೆಡಿ ಮಾಡ್ಕೋಬೇಕು. ಈ ಶೆಡ್ ಸ್ಟ್ರಕ್ಚರ್ನು ನಾನೇ ಹೇಳ್ಕೊಡ್ತೀನಿ. ಯಾವುದನ್ನು ಮಾಡೋದಾದರೂ ನಮ್ಮ ರೈತರಿಗೆ ಒಂದು ಕಿವಿ ಮಾತೇನೆಂದರೆ, ಇವತ್ತು ಸುಮಾರು ಜನ ಮರಿ ಕೊಡ್ತಾರೆ, ಎಲ್ಲ ಕೊಡಲಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಸರಿಯಾದ ಮಾಹಿತಿ ಇರಲ್ಲ ಪಾಪ ರೈತರಿಗೆ. ಸರಿಯಾದ ಮಾಹಿತಿ ಅಂದರೆ ಸುಮ್ಮನೆ ಮರಿ ಕೊಟ್ಬಿಡೋದು, ಆವತ್ತಿನ ಬೆಳಗ್ಗೆ ಅವ್ರು ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಇಲ್ಲ ಮರಿ ಕೊಡೋದು, ಅವತ್ತೊಂದು ದಿವಸ ಫೋನ್ ಎತ್ತೋದು, ನೆಕ್ಸ್ಟ್ ನಂದು ಆ ಥರ ಆಗಲ್ಲ. ಇವತ್ತು ಸುಮಾರು 1.5 ಇಂದ 2 ಲಕ್ಷ ಮರಿ ಕೊಟ್ಟಿದ್ದೀನಿ ನಾನು. ಈ ಸುತ್ತಮುತ್ತಲು ನನ್ನಲ್ಲಿ ನಾನು ಮರಿಗಳನ್ನ ಕೊಟ್ಟಿದ್ದೀನಿ. ನೀವು ಯಾವುದೇ ರೈತರ ಹತ್ರ ನನಗೆ ಕಾಲ್ ಮಾಡಿದರೆ ನಾನು ಹೇಳ್ತೀನಿ, ಯಾವ ರೈತರ ಹತ್ರ ನಾನು ಕೊಟ್ಟಿರೋ ಮರಿನ ನೀವು ಅಷ್ಟು ಜನ ರೈತರ ಹತ್ರ ಹೋಗಿ ವಿಚಾರಿಸಿ, ಅಷ್ಟು ಜನ ರೈತರು ನನ್ನ ಬಗ್ಗೆ
ಪಾಸಿಟಿವ್ ಆಗಿ ಹೇಳ್ತಾರೆ. ಪಾಸಿಟಿವ್ ಮೀನ್ಸ್ ಯಾವ ಥರ ಅಂದರೆ ನಾನು ಆ ಥರ ಅವ್ರ ಜೊತೆ ಸರ್ವಿಸ್ ಕೊಡ್ತಾ ಇದ್ದೀನಿ. ಯಾವುದೋ ಫೀಡ್ ಇರ್ಬೋದು, ಫೀಡು ನನ್ನಲ್ಲೇ ಸಪ್ಲೈ ಇರುತ್ತೆ. ನೆಕ್ಸ್ಟ್ ಎಗ್ಗು ಬೈಬೇಕು ನಮ್ಮಲ್ಲೇ ಇದೆ. ರೈತರಿಗೆ ಇದೊಂದು ನಾನು ಪ್ರಾಮಿಸ್ ಮಾಡ್ತೀನಿ ಅಂದರೆ ಮೊಟ್ಟೆನೂ ನಾನೇ ತಗೋತೀನಿ. ಮೊಟ್ಟೆ ಮುಗಿದಾದ ನಂತರ ಮೊಟ್ಟೆ ಇಟ್ಟು ನೆಕ್ಸ್ಟ್ ಏನು 1.5 ವರ್ಷ ಆದಮೇಲೆ ಕೋಳಿಗಳ್ನು ನಾನೇ ಬೈಬ್ಯಾಕ್ ಮಾಡ್ಕೋತೀನಿ. ಯಾವ ರೇಟಲ್ಲಿ ಅಂದರೆ ಅವತ್ತಿನೇ ಮೊಟ್ಟೆ ಬಂದುಬಿಟ್ಟು ನಾನು ಇವತ್ತೇನು ಮಾರ್ಕೆಟ್ ಪ್ರೈಸ್ 10 ರೂಪಾಯಿ ನಡೀತಾ ಇದೆ, 10 ರೂಪಾಯಿನಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟ್ ಕೋಳಿನ ಅವತ್ತಿನ ಮಾರ್ಕೆಟ್ ರೇಟ್ ಏನಿರುತ್ತೆ, ಇವತ್ತು ಕಾವೇರಿ ಕೋಳಿ 180 ರುಪೀಸ್ಗೆ ಲಿಫ್ಟ್ ಮಾಡಿಸ್ತಾ ಇದ್ವಿ. ಒಂದು ಕೋಳಿ ಬಂದುಬಿಟ್ಟು ಲಾಸ್ಟಿಗೆ 2-2.5 kg ಬರುತ್ತೆ. ನಾನು ಆ ರೇಟ್ಗೆ ಅವತ್ತಿನ ರೇಟ್ ಏನಿರುತ್ತೆ ಆ ರೇಟ್ನಲ್ಲಿ ಬೈಬ್ಯಾಕ್ ನಾನೇ ಮಾಡ್ಕೋತೀನಿ. ಇದ್ರ ಜೊತೆ ರೈತರುಗಳು ತುಂಬ ಶೆಡ್ ಆಗಲಿ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಆಗಲಿ, ಇನ್ಸ್ಟ್ರೂಮೆಂಟು ನನ್ನ ಹತ್ರನೇ ಸಿಗುತ್ತೆ. ಯಾವುದೋ ಫೀಡರ್ ಇರ್ಬೋದು, ಡ್ರಿಂಕರ್ ಇರ್ಬೋದು, ಫೀಡ್ ಇರ್ಬೋದು, ಇದೆಲ್ಲ ರೈತರಿಗೆ ನಾನೇ ತುಂಬ, ನೀವು ಎಲ್ಲೇ ವಿಚಾರಿಸಿದ್ರು ಇಲ್ಲ ಪರವಾಗಿಲ್ಲ ವೇಣು ಸರ್ ಹತ್ರ ಹೋದರೆ ಕಮ್ಮಿ ಸಿಗುತ್ತೆ ಅನ್ನೋ ಒಂದು ಆ ರೇಟ್ನಲ್ಲಿ ನಾನು ಕಂಪ್ನಿಯಿಂದ ನೇರವಾಗಿ ರೈತರಿಗೆ ಕೊಡಿಸ್ಕೊಡ್ತೀನಿ. ಇದ್ರ ಜೊತೆ ಶೆಡ್ಡು ಅಷ್ಟೇ, ಶೆಡ್ಡು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ತುಂಬ ಹೈಟೆಕ್ ಶೆಡ್ ಬೇಡ, ತುಂಬ ಹೈಟೆಕಾಗಿ ಏನು ನಮಗೇನು ಅವಶ್ಯಕ. ನಾಟಿ ಕೋಳಿನ ನಾನು ಅದೇ ರೈತರಿಗೆ ಹೇಳೋದು, ಯಾರೇ ಒಬ್ಬ ರೈತ ಕೋಳಿ ಸಾಕ್ತೀನಿ ಅಂದರೆ ಕಮ್ಮಿ ಕಾಸ್ಟಿಂದ ಸಾಕಿ, ಅವ್ರಿಗೆ ಅನುಭವ ಬರೋವರೆಗೂ ಕಮ್ಮಿನಲ್ಲೇ ಮಾಡಿ, ಕಮ್ಮಿನಲ್ಲೇ ಸಾಕಿ. ನೀವು 100ರಿಂದನೇ ಸಾಕಿ, ನಾನು 100 ಮರಿನೂ ಕೊಡ್ತೀನಿ. 100ರಿಂದ 5,000 ಮರಿ 10,000 ಮರಿ ನಾನು ಕೊಡ್ತೀನಿ. ನಿಮಗೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಅವರು ಸಾಕೊಂಬರಲಿ. ನಾನು ಕಾವೇರಿ ಕೋಳಿನೇ ಏನಕ್ಕೆ ಸಾಕಬೇಕು ಅಂತ ಹೇಳ್ತೀನಿ ಅಂದರೆ, ನೀವು ಮೊಟ್ಟೆ ಪರ್ಪಸ್ಸಿಗೆ ಸಾಕೋದಾದರೆ ಕಾವೇರಿ ಕೋಳಿ ಸಾಕಿ. ಯಾಕೆಂದರೆ ತುಂಬ ಚೆನ್ನಾಗಿದೆ, ತುಂಬ ಮೊಟ್ಟೆ ಬರ್ತೈತೆ. ಎಷ್ಟು ಅಂದರೆ ವರ್ಷಕ್ಕೆ 200ರಿಂದ 220 ಮೊಟ್ಟೆ ಬರುತ್ತೆ. ಒಂದು ವರ್ಷಕ್ಕೆ 200ರಿಂದ 220 ಮೊಟ್ಟೆ ಕೊಡುತ್ತೆ ಕಾವೇರಿ ಕೋಳಿ. ಇದು ಮೊಟ್ಟೆ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ, ನನ್ನ ಹತ್ರ ನೀವು 1 ತಿಂಗಳು ತೊಗೋತೀರಾ ಅಂದ್ಕೊಡ್ರಿ. 1 ತಿಂಗಳು ತೊಗೊಂಡು ಅಲ್ಲಿಂದ ಇನ್ನು 3.5 ತಿಂಗಳಿಗೆ 4.5ನೇ ತಿಂಗಳಿಗೆ ಇದು ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 4.5ನೇ ತಿಂಗಳಿಂದ 1.5 ವರ್ಷ ಮೊಟ್ಟೆ ನಾನು ಏನು ಹೇಳಿದೆ, ಏನು 80%ವರೆಗೂ ಮೊಟ್ಟೆ ಬರುತ್ತೆ. ಈಗ 1,000 ಕೋಳಿ ಸಾಕಿದರೆ 800 ಮೊಟ್ಟೆವರೆಗೂ ಬರುತ್ತೆ. ಹಾಗೆ 1.5 ವರ್ಷ ಮೊಟ್ಟೆ ಬರುತ್ತೆ. 1.5 ವರ್ಷದ ನಂತರನೂ ಮೊಟ್ಟೆ ಬರುತ್ತೆ. ಆದರೆ ಫೀಡ್ ಜಾಸ್ತಿ ತಿನ್ನುತ್ತೆ, ಮೊಟ್ಟೆ ಕಮ್ಮಿ ಮಾಡುತ್ತೆ. ಮೊಟ್ಟೆ ಪ್ರೊಡಕ್ಷನ್ ಕಮ್ಮಿ ಮಾಡುತ್ತೆ, ಫೀಡ್ನೇ ಜಾಸ್ತಿ ತಿನ್ನುತ್ತೆ. ಹಂಗಾಗಿ ರೈತರಿಗೆ ಲಾಸ್ ಆಗುತ್ತೆ. ಆಗ ಟೈಮಲ್ಲೇನು 1.5 ವರ್ಷ ಇಟ್ಕೊಳ್ಳಿ, 1.5 ವರ್ಷದ ನಂತರ ಇದನ್ನು ಸೇಲ್ ಮಾಡಿ. ಆ ಸೇಲ್ ಮಾಡೋಂಥ ಕಾಲದಲ್ಲಿ ನನಗೆ ಫೋನ್ ಮಾಡಿ ನಾನೇ ಬೇಕಾದರೆ ಬೈಬ್ಯಾಕ್ ಮಾಡ್ಕೊತೀನಿ. ಇದಾದ ನಂತರ ಮೊಟ್ಟೆ ಬಂದುಬಿಟ್ಟು 3 ವರ್ಷ ಈಗ ನನ್ನ ಹತ್ರ 1 ತಿಂಗಳಿಗೆ ತೊಗೊಂಡಿರ್ತೀರಾ, ಅದಾದ ನಂತರ 3.5 ತಿಂಗಳಿಗೆ ನಿಮಗೆ ಮೊಟ್ಟೆ ಇಡುತ್ತೆ. ಮೊಟ್ಟೆ ಸ್ಟಾರ್ಟಿಂಗ್ 1 or 2 eggs ತುಂಬ ಚಿಕ್ಕ ಮೊಟ್ಟೆ ಬರುತ್ತೆ. ಪುಲೆಟ್ ಅಂದರೆ ತುಂಬ ಚಿಕ್ಕದು 38. ಇವತ್ತು ಒಂದು ಮೊಟ್ಟೆನ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂದರೆ 38 ಗ್ರಾಮು. 38 ಗ್ರಾಮ್ ಮೇಲೆ ಬಂದು ಅದು 60 ಗ್ರಾಮ್ವರೆಗೂ ಬರಲಿ, ಅದನ್ನು ನಾನು ತಗೋತೀನಿ. ನೀವು ಬೇರೆ ಜಾತಿಗೂ ನಾನು ಕಾವೇರಿಗೂ ಯಾಕೆ ಬೇಡ ಅಂದರೆ, ಈಗ ನಾಟಿ ಕೋಳಿ ಬಂದುಬಿಟ್ಟು ವರ್ಷಕ್ಕೆ 70ರಿಂದ 80 ಮೊಟ್ಟೆ ಇಡುತ್ತೆ. ನಾನು ಹೇಳ್ತಿರೋದು 365 ದಿವಸಕ್ಕೆ ನಾಟಿ ಕೋಳಿ ಬಂದು 75ರಿಂದ 80 ಮೊಟ್ಟೆ ಇಡುತ್ತೆ. DP ಕ್ರಾಸ್ ಬಂದುಬಿಟ್ಟು 160ರಿಂದ 170 ಮೊಟ್ಟೆ ಇಡುತ್ತೆ. ಇನ್ನು ಗಿರಿರಾಜ ಬಂದುಬಿಟ್ಟು ಅದೊಂದು 170ರಿಂದ 180 ಮೊಟ್ಟೆ ಇರುತ್ತೆ. ಅದು ಗಿರಿರಾಜ ಮೊಟ್ಟೆ ತುಂಬ ದಪ್ಪ ಬರುತ್ತೆ. ಅದನ್ನು ಸದ್ಯದಲ್ಲಿ ನಾನು ಮಾರ್ಕೆಟ್ ಮಾಡಿಸ್ತಾ ಇಲ್ಲ. ಕಾವೇರಿ ಬೆಸ್ಟ್ ಅಂದರೆ ಕಾವೇರಿ ಮೊಟ್ಟೆಗೆ. ಮೊಟ್ಟೆ ಇದೊಂದೇ ನಾನು ಕಾವೇರಿ ತಳಿ ಒಂದೇ ಮಾತ್ರ ಹೇಳಲ್ಲ. ನೀವು ಮೀಟ್ ಪರ್ಪಸ್ ಮಾಡೋದಾದರೆ ಬೆಸ್ಟು ಸೊನಾಲಿ ಮಾಡಿ. ನನ್ನ ಹತ್ರ ಸೊನಾಲಿನೂ ಸಿಗುತ್ತೆ. ಸೊನಾಲಿ ಬಂದುಬಿಟ್ಟು ಮಹಾರಾಷ್ಟ್ರ ಬೇಡೋದು. ನಮ್ಮಲ್ಲಿ ಏನು ಮೈಸೂರು ನಾಟಿ, ಈ ಕರ್ನಾಟಕದಲ್ಲಿ ಏನು ಮೈಸೂರು ನಾಟಿ ಕೋಳಿನ ಮೈಸೂರು ನಾಟಿ ಇದೆಯಲ್ಲ, ಅದೇ ಥರ ಮಹಾರಾಷ್ಟ್ರದ್ದು ವೆಸ್ಟ್ ಬೆಂಗಾಲ್ ನಾಟಿ, ಅಲ್ಲಿ ಆ ಒಂದು ಪ್ರದೇಶದ ಒಂದು ನಾಟಿ ಕೋಳಿ ಅಂದರೆ ಸೊನಾಲಿ ಬಂದುಬಿಟ್ಟು ತುಂಬ ಮೊಟ್ಟೆಗೂ ತುಂಬ ಚೆನ್ನಾಗಿದೆ. ಮೊಟ್ಟೆ ತುಂಬ ಸಣ್ಣ ಬರುತ್ತೆ ಅನ್ನೋದು ಬಿಟ್ಬಿಟ್ರೆ ಅದು ತುಂಬ ಚೆನ್ನಾಗಿದೆ. ಅದನ್ನು 180ರಿಂದ 200 ಮೊಟ್ಟೆ ಬರುತ್ತೆ ಸೊನಾಲಿ. ಮಾಡೋಂಥ ಇಂಟ್ರೆಸ್ಟ್ ಇರೋ ರೈತರು ಸೊನಾಲಿನೂ ಮಾಡ್ಬೋದು, ಇಲ್ಲ ಕಾವೇರಿನೂ ಮಾಡ್ಬೋದು. ಕಾವೇರಿ ಬಂದುಬಿಟ್ಟು ಒಂದು 200ರಿಂದ 220 ಬರುತ್ತೆ. ಸೊನಾಲಿ ಬಂದು 180ರಿಂದ 200 ಮೊಟ್ಟೆ ಬರುತ್ತೆ. ಸೊನಾಲಿ ಯಾವಾಗಲೂ ಅದು ಎವರ್ಗ್ರೀನ್, ಯಾವಾಗಲೂ ಒಳ್ಳೆ ರೇಟೇ ಇರುತ್ತೆ. ಅದು ಇವತ್ತು 360 ರುಪೀಸ್ ಸೊನಾಲಿನ ಲಿಫ್ಟ್ ಮಾಡಿಸ್ತಾ ಇದ್ದೀವಿ 360 ರೂಪಾಯಿಗೆ. ಮೊಟ್ಟೆಗಾದರೆ ಬೆಸ್ಟ್ ಕಾವೇರಿ, ಮೀಟ್ ಪರ್ಪಸ್ಗಾದರೆ ಸೊನಾಲಿ ಮಾಡಿ, ತುಂಬ ಚೆನ್ನಾಗಿದೆ. ನೀವು ಕೇಳ್ಬೋದು, ಸರ್ ಕಾವೇರಿ ಕೋಳಿ ಮೊಟ್ಟೆ ಇದು ಕ್ರಾಸ್ ಬ್ರೀಡು ಮೊಟ್ಟೆ ಏನಾದರೂ ಫಾರಮ್ ಮೊಟ್ಟೆ ಥರ ಬರುತ್ತಾ ಇದಕ್ಕೆ? ಇಲ್ಲ, ಇದು ನೀವು ತಿಳ್ಕೊಂಡ್ರೆ ತಪ್ಪು. ಕಾವೇರಿ ಮೊಟ್ಟೆಗೂ ನಾಟಿ ಮೊಟ್ಟೆಗೂ ನೋ ಡಿಫ್ರೆನ್ಸ್. ಕಾವೇರಿ ಮೊಟ್ಟೆನಲ್ಲಿ ಏನು ವಿಟಮಿನ್ಸ್ ಪ್ರೋಟೀನ್ಸ್ ಇರುತ್ತೆ ಅಷ್ಟೇ ಮೊಟ್ಟೆ ನಮ್ಮ ನಾಟಿ ಕೋಳಿನಲ್ಲೂ ಇರುತ್ತೆ. ನಾಟಿ ಕೋಳಿ ಏನಕ್ಕೆ ಬೇಡ ಅಂತೀವಿ ಅಂದರೆ, ನಾಟಿ ಕೋಳಿ ವರ್ಷಕ್ಕೆ 70ರಿಂದ 80 ಮೊಟ್ಟೆ ಇಡುತ್ತೆ. ನಾಟಿ ಕೋಳಿ ಸಾಕಿದ್ರೆ ತುಂಬ ಲಾಸ್ ಅನಿಸುತ್ತೆ. ನಮ್ಮ ಕಾವೇರಿ ಮೊಟ್ಟೆನಲ್ಲಿ ಅದೇ ವಿಟಮಿನ್ಸ್ ಪ್ರೋಟೀನ್ಸ್ ಇರುತ್ತೆ, ಸೇಮ್ ಸೈಜ್ ಬರುತ್ತೆ, ಸೇಮ್ ವಿಟಮಿನ್ಸ್ ಪ್ರೋಟೀನ್ಸ್ ಇರುತ್ತೆ, ಸೇಮ್ ಕಲರ್ ಇರುತ್ತೆ. ಅದರಲ್ಲಿ ಏನೂ ಇಲ್ಲ. ಸುಮಾರು ಈಗ ಗೊತ್ತಿಲ್ಲದವರು ಸುಮಾರು ಜನ ಇದ್ದಾರೆ. ಯೂಟ್ಯೂಬ್ನ ನೀವು ಓಪನ್ ಮಾಡಿಬಿಟ್ರೆ ನೀವು ಪಾಪ, ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನಾನು ಹೇಳ್ತೀನಿ. ಕೆಲವರು ಕೋಳಿ ಬಗ್ಗೆನೂ ಗೊತ್ತಿಲ್ಲ, ವ್ಯಾಕ್ಸಿನೇಷನ್ ಬಗ್ಗೆ ಗೊತ್ತಿಲ್ಲ. ನಾನು ಕೋಳಿ ಕೊಡ್ತೀನಿ, ನಾನು ಮರಿ ಕೊಡ್ತೀನಿ, ಸುಮ್ಮನೆ ಎಲ್ಲೋ ಒಂದು ಟ್ರೈನಿಂಗ್ ಮಾಡಿ ಯಾರೋ ಒಬ್ಬರು ರೈತ ಅವ್ರಿಗೆ ಗೊತ್ತಿರೋ ಮಾತಾಡಿಸಿ. ಇದೆಲ್ಲ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ. ನಾನು ಕೋಳಿ ಎಲ್ಲಿ ಕೊಟ್ಟಿದ್ದೀನಿ, ಆ ರೈತರು ನಂಬರ್ ತೊಗೊಳ್ರಿ, ನೀವು ಅಲ್ಲಿ ಹೋಗಿ ಅವ್ರು ವಿಚಾರಿಸಿ, ಅವ್ರ ಹತ್ರ ಮಾತಾಡಿ. ಕೋಳಿ ತುಂಬ ಲಾಭದಾಯಕ ಇದೆ, ಯಾವಾಗ ಶ್ರದ್ಧೆ ಇಟ್ಟು ಮಾಡಿದ್ರೆ ಮಾತ್ರ. ಕೋಳಿಗೂ ರೋಗ ಬರುತ್ತೆ. ಯಾಕೆಂದರೆ ಅದೇನು ಮಿಷಿನ್ ಅಲ್ಲ, ಅದು ಒಂದು ನಮಗೆ ಪ್ರಾಣಿನೇ ಕೋಳಿನು. ಹಂಗಾಗಿ ಆ ಸಂದರ್ಭದಲ್ಲಿ ನನಗೆ ಕಾಲ್ ಮಾಡಿದ್ರೆ ಅದಕ್ಕೇನು ಮೆಡಿಸಿನ್ಸ್ ಮಾಡಬೇಕು ನಾನು ಖಂಡಿತ ಹೇಳ್ಕೊಡ್ತೀನಿ. ಡಾಕ್ಟ್ರ್ ಕಳಿಸ್ಕೊಡ್ತೀನಿ. ಅದ್ರ ಜೊತೆ ಒಳ್ಳೆ ಫೀಡ್ನ ನಾನು ಕಳಿಸ್ಕೊಡ್ತೀನಿ. ಇಷ್ಟು ನನ್ನ ಕಡೆಯಿಂದ ಸೌಲಭ್ಯ ರೈತರಿಗೆ ಮಾಡಿಕೊಡ್ತೀನಿ. ಇವತ್ತಿನ ರೈತರಿಗೆ ಏನಾಗುತ್ತೆ ಅಂದರೆ ಸರಿಯಾದ ಮಾಹಿತಿ ಇರಲ್ಲ. ನಾನು ಕೋಳಿ ಸಾಕಬೇಕು ಅಂತಾರೆ, ಪಾಪ ಸರಿಯಾದ ಮಾಹಿತಿ ಇರಲ್ಲ. ಅಂಥವ್ರಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು 100 ಕೋಳಿ ಸಾಕಲಿ 500 ಕೋಳಿ ಸಾಕಲಿ, ನನ್ನ ಹತ್ರ ಖಂಡಿತ ಬನ್ನಿ. ನಾನು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀನಿ, ಒಂದು ಟ್ರೈನಿಂಗ್ ಕೊಡ್ತೀನಿ. ಕೋಳಿನ ಯಾವ ಥರ ಸಾಕಬೇಕು ಅಂತ ನಿಮಗೆ ನಿಮ್ಗೆ ಹೇಳ್ಕೊಡ್ತೀನಿ ನಾನು.
ಹಂಗಾಗಿ ನಿಮಗೆ ಏನೇ ಒಂದು ಮಾಹಿತಿ ಬೇಕಾದರೆ ಕೆಳಗಡೆ ಒಂದು ನಂಬರ್ ಇರುತ್ತೆ, ನನಗೆ ಕಾಲ್ ಮಾಡಿ. ಧನ್ಯವಾದಗಳು.